ನಮಸ್ಕಾರ. ನಿಜ ಕನ್ನಡ ನ್ಯೂಸ್ ಪ್ರಸ್ತುತಪಡಿಸುತ್ತಿರುವ ಈ ಸಮಗ್ರ ವರದಿಯ ವಿಶ್ಲೇಷಣೆಗೆ ಸ್ವಾಗತ. ಮೇ ತಿಂಗಳ ಬಿರುಬಿಸಿಲು ಶುರುವಾಗ್ತಿದ್ದಂತೆಯೇ ದಕ್ಷಿಣ ಭಾರತದ ಪ್ರಮುಖ ನಗರ ಕೊಯಂಬತ್ತೂರಿನಲ್ಲಿ ಕುಡಿಯುವ ನೀರಿನ ಬಿಕ್ಕಟ್ಟು ಹೇಗೆ ತಾರಕಕ್ಕೇರುತ್ತಿದೆ ಅನ್ನೋದನ್ನ ನಾವಿಂದು ಅರ್ಥ ಮಾಡ್ಕೊಳ್ಬೇಕಿದೆ. ಇದು ಬರೀ ಒಂದು ನೀರಿನ ಸಮಸ್ಯೆ ಅಲ್ಲ, ಬದಲಿಗೆ ನಮ್ಮ ದೊಡ್ಡ ದೊಡ್ಡ ನಗರಗಳು ಪ್ರಕೃತಿಯ ಮೇಲೆ ಎಷ್ಟು ಮಟ್ಟಿಗೆ ಅವಲಂಬಿತವಾಗಿವೆ ಅನ್ನೋದರ ಸ್ಪಷ್ಟ ಚಿತ್ರಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಮೊದಲನೇದಾಗಿ ಬೇಸಿಗೆಯ ಬಿಸಿ ಮತ್ತು ನೀರಿನ ಕುಸಿತ ಹಾಗೂ ಇದರಿಂದ ಎದುರಾಗಿರುವ ತಕ್ಷಣದ ಆತಂಕದ ಬಗ್ಗೆ ನೋಡೋಣ. 12. ಹೌದು, ಕೇವಲ 12 ಅಡಿ. ಕೊಯಂಬತ್ತೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಅತ್ಯಂತ ಪ್ರಮುಖವಾದ ಸಿರುವಾಣಿ ಅಣೆಕಟ್ಟಿನ ನೀರಿನ ಮಟ್ಟ ಈಗ ಇಷ್ಟಕ್ಕೆ ಕುಸಿದೋಗಿದೆ. ಕೇವಲ ಒಂದು ವಾರದ ಹಿಂದೆಯಷ್ಟೇ ಇದು 13 ಅಡಿ ಇತ್ತು. ಅಂದ್ರೆ ನೋಡ್ತಿದ್ದಂತೆಯೇ ನೀರಿನ ಮಟ್ಟ ಎಷ್ಟು ವೇಗವಾಗಿ ಕರುತ್ತಿದೆಯಲ್ವಾ? ಹಾಗಾದ್ರೆ ಈ ಕುಸಿತದ ನಿಜವಾದ ಅರ್ಥವೇನು? ಅಧಿಕಾರಿಗಳು ಹೇಳುವ ಪ್ರಕಾರ ಪ್ರಸ್ತುತ ಇರೋ ಈ ನೀರಿನ ಮಟ್ಟದಿಂದ ನಗರದ ಕುಡಿಯುವ ನೀರಿನ ಪೂರೈಕೆಯನ್ನ ಕೇವಲ ಜೂನ್ ತಿಂಗಳವರೆಗೆ ಮಾತ್ರ ನಿಭಾಯಿಸೋಕೆ ಸಾಧ್ಯ. ಸಿರುವಾಣಿ ಅಣೆಕಟ್ಟು ತನ್ನ ಒಳಹರಿವಿಗಾಗಿ ಸಂಪೂರ್ಣವಾಗಿ ಪಶ್ಚಿಮ ಘಟ್ಟಗಳ ಜಲಾಯನ ಪ್ರದೇಶಗಳ ಮಳೆಯ ಮೇಲೆ ಅವಲಂಬಿತವಾಗಿದೆ. ಮಳೆ ಬರದೇ ಇದ್ರೆ ಬೇರೆ ದಾರಿನೇ ಇಲ್ಲ. ಈಗ ಕೊಯಮತ್ತೂರಿನ ಜೀವನಾಡಿಯಾಗಿರುವ 2 ಅಣೆಕಟ್ಟುಗಳು ಮತ್ತು ಅವುಗಳ ನಡುವಿನ ಸಮತೋಲನದ ಸವಾಲಿನ ಕಡೆ ಗಮನ ಹರಿಸೋಣ. ಇಲ್ಲಿ ನಾವು ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ನೋಡಬಹುದು. ಒಂದು ಕಡೆ ಕೇವಲ 12 ಅಡಿ ನೀರು ಉಳಿಸಿಕೊಂಡಿರುವ ತೀವ್ರ ಸಂಕಷ್ಟದಲ್ಲಿರುವ ಸಿರುವಾಣಿ ಅಣೆಕಟ್ಟು. ಆದರೆ ಮತ್ತೊಂದು ಕಡೆ ಸುಮಾರು 70 ಅಡಿಗಳಷ್ಟು ನೀರಿನ ಮಟ್ಟ ಕಾಯ್ದುಕೊಂಡಿರುವ ಪಿಲ್ಲೂರ್ ಅಣೆಕಟ್ಟು. ಸದ್ಯಕ್ಕೆ ಇಡೀ ನಗರದ ದಾಹ ತೀರಿಸುವ ಬಹುದೊಡ್ಡ ಜವಾಬ್ದಾರಿ ಅಥವಾ ಭಾರ ಅಂತಲೇ ಹೇಳ್ಬೋದು, ಅದು ಈ ಪಿಲ್ಲೂರ್ ಅಣೆಕಟ್ಟಿನ ಮೇಲಿದೆ. ನಗರದ ನೀರಿನ ಬೇಡಿಕೆಯ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಕೊಯಮತ್ತೂರಿಗೆ ಪ್ರತಿದಿನ ಒಟ್ಟು 330 ಮಿಲಿಯನ್ ಲೀಟರ್ ಅಂದ್ರೆ 330 MLD ಕುಡಿಯುವ ನೀರಿನ ಅಗತ್ಯವಿದೆ. ಇದರಲ್ಲಿ ಸಿರುವಾಣಿ ಅಣೆಕಟ್ಟಿನ ಪಾಲು ಬರೀ 47 MLD ಮಾತ್ರ. ಇನ್ನುಳಿದ ಬರೋಬ್ಬರಿ 283 MLDಯಷ್ಟು ಬೃಹತ್ ಪ್ರಮಾಣದ ನೀರು ಪಿಲ್ಲೂರ್ ಮತ್ತು ಆಳಿಯಾರ್ ವ್ಯವಸ್ಥೆಗಳಿಂದಲೇ ಪೂರೈಕೆಯಾಗ್ತಿದೆ. ಈ ಸಂಖ್ಯೆಗಳನ್ನ ನೋಡಿದ್ರೆ ನಗರದ ನೀರಿನ ನಿರ್ವಹಣೆ ಎಷ್ಟು ಸೂಕ್ಷ್ಮ ಹಂತದಲ್ಲಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಮುಂದಿನ ವಿಭಾಗ ಪಿಲ್ಲೂರ್ ಅಣೆಕಟ್ಟಿನ ವಿತರಣೆಯ 3 ಹಂತಗಳು ಮತ್ತು ಈ ಉಳಿವಿಗಾಗಿ ಮಾಡಿಕೊಂಡಿರುವ ವ್ಯವಸ್ಥೆ. ಪಿಲ್ಲೂರ್ ಅಣೆಕಟ್ಟಿನಿಂದ ನೀರನ್ನ 3 ಪ್ರತ್ಯೇಕ ಯೋಜನೆಗಳ ಮೂಲಕ ಹಂಚಲಾಗ್ತಿದೆ. ಮೊದಲನೆಯ ಯೋಜನೆ ಅಂದರೆ ಸ್ಕೀಮ್ 1 22 MLD ನೀರನ್ನ ಪೂರೈಸುತ್ತೆ. ಸ್ಕೀಮ್ 2 125 MLD ನೀರನ್ನ ನೀಡುತ್ತೆ. ಆದರೆ ಅತಿ ದೊಡ್ಡ ಜವಾಬ್ದಾರಿ ಇರೋದು 3ನೆಯ ಯೋಜನೆಯ ಮೇಲೆ. ಇದು ಪ್ರತಿದಿನ ಗರಿಷ್ಠ 170 MLD ನೀರನ್ನ ಪೂರೈಸುವ ಮೂಲಕ ನಗರದ ಬಹುಪಾಲು ಬೇಡಿಕೆಯನ್ನ ಒಂಟಿಯಾಗಿ ನಿಭಾಯಿಸುತ್ತಿದೆ. ಇಷ್ಟೆಲ್ಲ ವ್ಯವಸ್ಥೆಗಳಿದ್ರೂ ವಾಸ್ತವದ ಪರಿಸ್ಥಿತಿ ಖಂಡಿತ ಸುಲಭವಿಲ್ಲ. ಅಣೆಕಟ್ಟಿಗೆ ಒಳಹರಿವು ಇನ್ನೂ ಕೂಡ ಬಹಳ ಸೀಮಿತವಾಗಿರೋದ್ರಿಂದ ಸ್ಥಳೀಯ ಅಧಿಕಾರಿಗಳು ಪ್ರತಿದಿನ ಅಕ್ಷರಶಃ ಹರಸಾಹಸ ಪಡ್ತಿದ್ದಾರೆ. ಲಭ್ಯವಿರುವ ನೀರಿನ ಸಂಗ್ರಹದ ಮೇಲೆ ಹದ್ದಿನ ಕಣ್ಣಿಡುವುದು ಮತ್ತು ವಿತರಣೆಯನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸುವುದು ಈಗ ಅನಿವಾರ್ಯ. ಅಂದರೆ ಪ್ರತಿ ಹನಿ ನೀರನ್ನು ಕೂಡ ಬಹಳ ಎಚ್ಚರಿಕೆಯಿಂದ ಲೆಕ್ಕಾಚಾರ ಹಾಕಿ ಹಂಚಲಾಗ್ತಿದೆ. ಹಾಗಾದ್ರೆ ಮಳೆಯೋ ನಿರೀಕ್ಷೆ ಮತ್ತು ಮುಂದಿನ ದಾರಿ ಏನು? ಹವಾಮಾನ ಮುನ್ಸೂಚನೆ ಏನು ಹೇಳ್ತದೆ ನೋಡೋಣ. ಸ್ವಲ್ಪ ನೆಮ್ಮದಿಯ ವಿಚಾರ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಜಲಾನಯನ ಪ್ರದೇಶಗಳಲ್ಲಿ ಕೊಂಚ ಮಳೆ ಆಗಿದೆ. ಪಿಲ್ಲೂರ್ ಪ್ರದೇಶದಲ್ಲಿ 29 ಮಿಲಿಮೀಟರ್ ಮತ್ತು ಸಿರುವಾಣಿಯಲ್ಲಿ 22 ಮಿಲಿಮೀಟರ್ ಮಳೆಯಾಗಿದೆ. ಆದರೆ ಅಧಿಕಾರಿಗಳು ಸ್ಪಷ್ಟವಾಗಿ ಹೇಳ್ತಿರೋ ಹಾಗೆ ಕೇವಲ 1-2 ದಿನದ ಈ ಮಳೆ ಅಣೆಕಟ್ಟು ತುಂಬೋಕೆ ಖಂಡಿತ ಸಾಲದು. ಇದಕ್ಕೆ ನಿರಂತರ ಮಳೆ ಅಗತ್ಯವಿದೆ. ಸದ್ಯಕ್ಕಿರೋ ಒಂದು ಆಶಾಕಿರಣ ಅಂದ್ರೆ ಭಾರತೀಯ ಹವಾಮಾನ ಇಲಾಖೆ ಮುಂದಿನ ವಾರ ಸಾಧಾರಣದಿಂದ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಕಾದ್ ನೋಡಬೇಕಿದೆ. ಈ ನಿಜ ಕನ್ನಡ ನ್ಯೂಸ್ ವರದಿಯನ್ನ ಸಂಪೂರ್ಣವಾಗಿ ವಿಶ್ಲೇಷಿಸಿದಾಗ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ನಮ್ಮ ಆಧುನಿಕ ನಗರಗಳ ಮೂಲ ಸೌಕರ್ಯಗಳು ಎಷ್ಟೇ ಅಭಿವೃದ್ಧಿಯಾಗಿದ್ರೂ ಹವಾಮಾನದ ಈ ಅನಿಶ್ಚಿತತೆಯನ್ನ ಅವು ಮೀರಿ ನಿಲ್ಬಲ್ವೇ? ಕೇವಲ ಪ್ರಕೃತಿ ಮತ್ತು ಮಳೆಯನ್ನೇ ನಂಬಿ ಕೂತಿರುವ ನಮ್ಮ ನಗರಗಳ ಭವಿಷ್ಯದ ಭದ್ರತೆ ಎಷ್ಟು ಗಟ್ಟಿಯಾಗಿದೆ? ಇದು ನಾವೆಲ್ಲರೂ ಗಂಭೀರವಾಗಿ ಆಲೋಚಿಸಬೇಕಾದ ವಿಚಾರ. ಈ ವಿವರಣೆಯೊಂದಿಗೆ ಇಂದಿನ ವಿಶ್ಲೇಷಣೆ ಮುಗಿಸ್ತಿದ್ದೇವೆ. ಪ್ರಕೃತಿ ಮತ್ತು ನಗರೀಕರಣದ ನಡುವಿನ ಈ ಸೂಕ್ಷ್ಮ ಸಮತೋಲನವನ್ನು ಅರ್ಥ ಮಾಡಿಕೊಳ್ಳಲು ಈ ಮಾಹಿತಿ ಸಹಾಯಕವಾಗಿದೆ ಎಂದು ಭಾವಿಸುತ್ತೇವೆ.